ರೆಡಿ ಸರ್. ಲಾಸ್ಟ್ ಟೈಮ್ ನೀರು ಹಾಕಿದ್ ನೀವೆಲ್ಲ ಕಾಮಗಾರಿ ಮಾಡೋಕೆ ನೋಡಿ. ಹೋದ ಸಲ ನಾನು ಫ್ಲಡ್ ಆದಾಗ ಖುದ್ದಾಗಿ ಬಂದು ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇದಾವೆ, ಯಾವ ರೀತಿ ಮಾಡಬೇಕು ಅಂತೇಳಿ ಈಗ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಒಂದು ಪ್ರಥಮವಾಗಿ ನಾವು ಅಲ್ಲಿ ನಮ್ಮ ಶಿವಾಜಿ ಚೌಕ್ನಲ್ಲಿ ಅದು ಬ್ರಿಡ್ಜಿನ ಒಂದು ಮೇಲಾಗಿತ್ತು, ಅದನ್ನು ಕೂಡ ಇದು ಆಗ್ತಾಯಿತ್ತು. ಅಲ್ಲಿ ಇದು ಮಾಡಿದಾಗ ಒಂದು ಪುರಾತನ ಇದನ್ನು ಕೂಡ ಸಿಕ್ಕಿದೆ, ಸುರಂಗ ಮಾರ್ಗ ಕೂಡ ಸಿಕ್ಕಿದೆ. ಸೊ ಅದನ್ನು ನಾವು ಈಗ ಟ್ಯಾಕಲ್ ಮಾಡಿದ್ದೀವಿ. ತದನಂತರ ಇವತ್ತು ಇಲ್ಲಿ ಪ್ರೈವೇಟ್ ಲ್ಯಾಂಡ್ ಪಾಪ 2-3 ಕಿಲೋಮೀಟರು ಅವರೆಲ್ಲನೂ ಕೂಡ ಯಾವುದಂತಾರೆ ನಾವು ಹೊಲದು ಅಲ್ಲಿ ಎಲ್ಲರೂ ಕೂಡ ಪ್ರೈವೇಟ್ ಲ್ಯಾಂಡ್ ಖಾಸಗಿ ಪಾಪ ಅವರೆಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ. ಮಾಡ್ಬೇಡ ಆ ವರ್ಕ್ ಇವತ್ತು ದಿವಸ ಆಗಿದೆ. ಇಲ್ಲಿ ಬಂದ ಮೇಲೆ ಇವತ್ತು ದಿವಸ ಇದ್ರು ಪಕ್ಷಿ ಅಲ್ಲಿ ದಿವಸ ಎಲ್ಲನೂ ಕೂಡ ಇಲ್ಲಿ ಕೆಲಸ ದಿವಸ ಆಗಿದೆ. ಒಂದೇನೋ ಅಲ್ಲಿ ಒಂದು ದರ್ಬಾರ್ ತೋಟದಲ್ಲಿ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಟೆಕ್ನಿಕಲ್ ಸಮಸ್ಯೆ ಲ್ಯಾಂಡ್ ಜಾಸ್ತಿ ಆಗಬೇಕು ಅದನ್ನಂತೇಳಿ ಕುಂತ್ಕೊಂಡ್ರೆ ನಾವು ಜೊತೆ ಮಾತನಾಡ್ತೀನಿ. ಅದು ಒಂದು ಬಗೆಹರಿಸಿದ್ರೆ ಮುಂದೆ ಇಲ್ಲಿ ಫರ್ದರ್ 300 ಮೀಟರ್ಸ್ ಏನಾಗಿದೆ ಅಂದರೆ ಹೈಟ್ ಭಾಳ ಇದೆ. ಅದು ಹಾರ್ಡ್ ರಾಕ್ ಇದೆ. ಹಾರ್ಡ್ ರಾಕ್ ಅದನ್ನು ಈ ರೀತಿ ಎಕ್ಸ್ಕ್ಯೂಷನ್ ಮಾಡೋಕ್ಕಾಗಲ್ಲ. ಅದು ಹಾರಿಜೆಂಟಲ್ ಡ್ರಿಲ್ಲಿಂಗ್ ಬರ್ತದೆ. ಆ ಡ್ರಿಲ್ಲಿಂಗಿಗೆ ಇವರು 4 ಫೂಟಿಗೆ ಸುಮಾರು 3 ಕೋಟಿ ರೂಪಾಯಿ ಅದು ಪುಣೆದವ್ರು ಯಾರೋ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ 4 ಫುಟ್ ಬೇಡ, ಮರು ಕೈಲೇ ಒನ್ಸ್ ಫಾರ್ ಆಲ್ ಶಾಶ್ವತ ಆಗಲಿ 6 ಫೀಟ್ ಅಟ್ಲೀಸ್ಟ್ ಒಬ್ಬ ಮನುಷ್ಯನ ಹೈಟ್ ಇರ್ತದೆ. ಒಂದು 6 ಫೀಟ್ ಮಾಡಿ ಅದೊಂದು ಇನ್ನೊಂದು 50 ಲಕ್ಷ 1 ಕೋಟಿ ಜಾಸ್ತಿ ಖರ್ಚು. ಒಂದು 4 ಜನ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಇದರಲ್ಲಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಒಂದು 5-6 ಜನ ಕಡೆ ಒಂದು ಪ್ರಸ್ತಾವನೆ ತಗೊಳ್ಳಿ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಒಟ್ಟಾರೆ ಇಲ್ಲಿವರೆಗೆ ನಾವು ಸುಮಾರು ಎಷ್ಟು ಖರ್ಚು ಮಾಡಿದ್ದೀವಿ? ಒಂದು 6 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಮತ್ತು ಇನ್ನೊಂದು ಏನು ಡಿಮ್ಯಾಂಡ್ ಇತ್ತು, ಬರೀ ನಾವು ಈಗ ಮಾಡಿಕೊಟ್ಬಿಟ್ರೆ ಅದು ಮತ್ತೆ ಕುಸಿದು ಬೀಳ್ತದೆ, ಆ ಮಣ್ಣು ಕುಸಿದು ಬೀಳ್ತದೆ, ಪಿಚಿಂಗ್ ಮಾಡಬೇಕು ಅಂತೇಳಿ. ಸೊ ಎಲ್ಲ ಕಡೆಯಲ್ಲಿ ಇನ್ ಪ್ರಿನ್ಸಿಪಲ್ ಹಣದ ನಮ್ಮ ಕೊರತೆ ಇದ್ದರೂ ಕೂಡ ನಾವೇನು ಡಿಸೈಡ್ ಮಾಡಿದ್ವಿ, ಕೆಲವೊಂದು ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕೂಡ ಸ್ವಲ್ಪ ಕಾರ್ಪೊರೇಷನ್ದಾಗೂ ಕಮಿಷನರು ಮೇಯರ್ ಹೋದಾರೆ, ಇಲ್ಲೇ ಎಲ್ಲ ಮೆಂಬರ್ಸ್ ಹೋದಾರೆ. ಕಾರ್ಪೊರೇಷನ್ದಾಗೂ ಕೆಲವೊಂದು ವರ್ಕ್ ಚೇಂಜ್ ಯಾಕಂದ್ರೆ ಗಾರ್ಡನ್ ಕ್ಯಾನ್ ವೇಟ್. ಗಾರ್ಡನ್ ಸ್ವಲ್ಪ 4 ದಿವಸ ತಡ ಆದರೂ ಏನು ಪ್ರಾಬ್ಲಮ್ ಆಗಲ್ಲ. ರೋಡ್ ಒಂದು 4 ದಿವಸ ತಡ ಆದರೂ ಪ್ರಾಬ್ಲಮ್ ಆಗಲ್ಲ. ಇದು ಈ ಮಳೆಗಾಲದ ಸೀಸನ್ನಲ್ಲಿ ಕಂಪ್ಲೀಟ್ ಇದು ಮುಗಿಬೇಕಿದು ಶಾಶ್ವತವಾಗಿ 100 ವರ್ಷ ಇದು ಸಮಸ್ಯೆ ಬಗೆಯಿರುವಂಥದ್ದು. ಫ್ಲಡ್ಡಿಂಗ್ ಅವಾಯ್ಡ್ ಆಗ್ತದೆ. ಜನರಿಗೆ ಪಾಪ ಬಡವರಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಶ್ರೀಮಂತರಿಗೆ ಏನಾಗಲ್ಲ, ಪಾಪ ಲೋ ಲೈಂಗ್ ಏರಿಯಾದಾಗಿದ್ದಾಗಂತ ಬಡವ್ರು ನೋಡಿದಿರಿ ನೀವು ಲಾಸ್ಟ್ ಟೈಮ್ ಎಲ್ಲನೂ ಕೂಡ. ಒಂದು ಮಗುನೂ ಕೂಡ ಸತ್ತು ಪಾಪವಾಗ. ಇದೆಲ್ಲನೂ ಕೂಡ ಇದ್ದಾಗ ಇದನ್ನು ಕಂಪ್ಲೀಟ್ ಮಾಡೋದು, ಚೇಂಜ್ ಆಫ್ ವರ್ಕ್ಸ್ ಮಾಡ್ಕೊಂಡು ಅಂತ ಹೇಳಿದ್ದೀವಿ. ಆಮೇಲೆ ಪಿಚ್ಚಿಂಗ್ನು ಟೋಟಲ್ ಲೆಂಗ್ತಿಗೆ ಮಾಡ್ತೀವಿ, ಇಲ್ಲಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡ್ತೀವಿ. ಮತ್ತು ಅಲ್ಲಿ ಎಲ್ಲಿ ನಿಮ್ಮ ಶಿವಾಜಿ ಚೌಕ್ನಿಂದ ಫರ್ದರ್ 3 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್ಸ್ ಅಲ್ಲ, 3 ಕಿಲೋಮೀಟರ್ಸ್ ಅಪ್ ಟು ನಾಗೂರು ನಿಮ್ಮ ಬಿದ್ರಿ ಹಾಸ್ಪಿಟಲ್ ಅದು ಒಂದು 3 ಕಿಲೋಮೀಟರ್ಸ್ನು ಕೂಡ ತೊಗೊಳ್ಳಿ ಅಂತ ಹೇಳಿದ್ದೀನಿ ವರ್ಕ್. ಅದನ್ನು 3 ಕಿಲೋಮೀಟರ್ಸ್ ತೊಗೊಂಡು ಇದನ್ನು ಹಾರಿಜಾಂಟಲ್ ಡ್ರಿಲ್ಲಿಂಗ್ ಆದರೆ ನಮ್ದೆಲ್ಲನೂ ಕಂಪ್ಲೀಟ್ ಆಗುತ್ತೆ. ಔಟ್ಸೈಡ್ ಫೋರ್ಟ್ ವಾಲ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು ಇನ್ಸೈಡ್ ಅದನ್ನು ಕೂಡ ಒಂದು ಬೇರೆ ಅಂದರೆ ಹೊರಗಡೆ ನೀರು ಬರೋದು, ಒಳಗಡೆ ಸಿಟಿಯಾಗಿ ಬರೋದು ಸ್ಟಾಪ್ ಆಗುತ್ತೆ. ದಟ್ ಇಸ್ ದ ಮೇಜರ್ ಫ್ಲಡ್ ಅದು. ಸೊ ಇದನ್ನು ಮಾಡಿ ಎಲ್ಲನೂ ಪಿಚಿಂಗ್ ಮಾಡಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡಿ ಅದೊಂದು 3 ಕಿಲೋಮೀಟರ್ ತೊಗೊಂಡು ಇದನ್ನು ಕಂಪ್ಲೀಟ್ ಮಾಡಿ ಒಟ್ಟು ಏನಾರ ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ. ಅದಕ್ಕೆ ಹಣದ ಏನು ಅದು ಸಮಸ್ಯೆ ಅವ್ರಿಗೆ ಇರ್ತದೆ. ಅದಕ್ಕೆ ನಾವು ಚೇಂಜ್ ಆಫ್ ವರ್ಕ್ VDA ಮತ್ತು ಕಾರ್ಪೊರೇಷನ್ನಾಗ ಒಂದು 2 ಗಾರ್ಡನ್ ಪಾರ್ಕ್ ಇರ್ಬೋದು. ನಾನು ಇಲ್ಲಿ ತನಕ ಹೇಳಿದ್ದೀನಿ, ನಾನು ಮತಕ್ಷೇತ್ರದಾಗ ಒಂದು ಯಾವುದೋ ಒಂದು ವರ್ಕ್ ಇದ್ದರೆ ಬೇಕಾದ್ರೆ PWD ಇರ್ಬೋದು, ಮತ್ತೊಂದು ಇರ್ಬೋದು, ಒಂದು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನನ್ನ ಮತಕ್ಷೇತ್ರ ಒಂದು ವರ್ಷದಕ್ಕೆ ನಾನು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನಾನು ಮತಕ್ಷೇತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಚೇಂಜ್ ಆಫ್ ವರ್ಕ್ ಮಾಡ್ತೀನಿ. ಅವಶ್ಯಕತೆ ಬೀಳ್ತದೆ, ನಾನು ಯಾರೋ ಒಂದು ಕಂಪ್ನಿಗಳಿಗೆ ಸ್ವಲ್ಪ CSRನೂ ಕೂಡ ಕೊಡಿಸ್ತೀನಿ. ಒಂದು 4-5 ಕೋಟಿ ರೂಪಾಯಿ ನಾನು CSR ಕೊಡ್ತೀನಿ. ಕೊಡಿಸಿದನ್ನು ಟೋಟಲ್ ಕಂಪ್ಲೀಟ್ ಮಾಡಿ ಒನ್ಸ್ ಫಾರ್ ಆಲ್ ಶಾಶ್ವತವಾಗಿ ಇದನ್ನು ಪರಿಹಾರ ಕಂಡುಕೊಂಡು ಮಾಡ್ತೀನಿ. ಸಿಟಿ ರೋಡ್ಸ್ ಬಗ್ಗೆ ಸರ್, ಯಾಕಂದ್ರೆ ಈ ಜಮಾ ಮೇನ್ ರೋಡ್ ಕೆಟ್ಟ ಹೋಗ್ಬಿಟ್ಟು ಇಸ್ ವೆರಿ ಇನ್ ಬ್ಯಾಡ್ ಕರೆಕ್ಟ್ ರೋಡ್ ಕ್ಯಾನ್ ವೇಟ್, ಗಾರ್ಡನ್ ಕ್ಯಾನ್ ವೇಟ್. ನಾನು ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ತನ ಫ್ಲಡ್ ದಿಸ್ ಲೆಟೆಸ್ಟ್ ಟ್ಯಾಕಲ್ ಬೆಳ್ತನ ರಾಮಾಯಣ ಹೇಳಿದ್ಮೇಲೆ ನೀವು ಎಷ್ಟೇ ಮಳೆ ಆದರೂ ನಗರ ಜನರಿಗೆ ಸಮಸ್ಯೆ ಆಗಲ್ಲ, ಕ್ರಮ ಕೈಗೊಳ್ಳಿ. ಎಷ್ಟೇ ಮಳೆ ಫಸ್ಟ್ ಪ್ರಯಾರಿಟಿ ರೋಡ್ ಇಸ್ ನೆಕ್ಸ್ಟ್. ಇದು ಸಿಟಿ ಕೋಟೆಗೌಡ ಪೂರ್ತಿ ಒಂದು ತಿಂಗಳಲ್ಲಿ ಇವತ್ತು ದಿವಸ ನಾವು ಇದು ಮಾಡ್ತೀವಿ. ಆಮೇಲೆ ನೀವು ಕೇಳಿದ್ರ ರೋಡ್ ಗೀಡು 150 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ವರ್ಕ್ ಆರ್ಡರ್ ಇದೆ, ಎಲ್ಲರೂ ಅವರು ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಆ 150 ಕೋಟಿ ರೂಪಾಯಿ ಕೆಲಸ ಆಗ್ತದೆ. ಮೈನಾರಿಟಿ ವಾರ್ಡ್ ಕೂಡ ನಾನು ಸುಮಾರು
80 ಕೋಟಿಯಷ್ಟು ಅದನ್ನು ನಾವು ಕೊಟ್ಟಿದ್ದೀನಿ ಮೈನಾರಿಟಿ ವಾರ್ಡ್ಸ್ಗೆ. ಏನು ತಾರತಮ್ಯ ಯಾವತ್ತೂ ಆಗಿರ್ತಿತ್ತು, ಉಳಿದಿತ್ತು ಆ ಭಾಗದಲ್ಲಿ, ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಮೊನ್ನೆ ಮೈನಾರಿಟಿ ಫಂಡಿಂದ ಒಂದು 9 ಕೋಟಿ 20 ಕೋಟಿ ಕೇಳಿದೆ, 9 ಕೋಟಿ ಬಂದಿದೆ. 20 ಕ್ರೋರ್ಸ್ ಕೇಳಿದೆ, ನಾವು 9 ಕೋಟಿ ಬರೀ ಇನ್ನೂ ಒಂದು 10 ಕೋಟಿ ಬರಬೇಕಾಗಿದೆ, 10 ಕೋಟಿ. ಅದನ್ನು ಕೂಡ ರಸ್ತೆಗೆ ದುಡ್ಡು ಬರ್ತಾ ಇದೆ ಸರ್. ಆ ಸಿಟಿಲಿ ಕ್ವಾಲಿಟಿ ವರ್ಕ್ ಆಗ್ತಾ ಇಲ್ಲ, ಗುತ್ತಿಗೆದಾರ ಕ್ವಾಲಿಟಿ ವರ್ಕ್. ದಿಸ್ ಇಸ್ ದ ಕ್ವಾಲಿಟಿ ವರ್ಕ್. ಇದನ್ನ ಈ ರಸ್ತೆ ಒಂದು ನಿಮಿಷ ಕೇಳಿಪ್ಪ, ರಸ್ತೆ ಗಿಸ್ತೆ ನಂತರ ಮಾತಾಡೋದಂತ. ನಾನು ಐ ಕಮ್ ಹಿಯರ್ ಫಾರ್ ಫ್ಲಡ್, ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್. ಸ್ವತಃ DC ಅವರು ಇವತ್ತು ಪಿಚಿಂಗ್ ದುಡ್ಡು ಇರಲಿಲ್ಲ, ಅವರು ಬೇರೆ ಒಂದು ಡೈವರ್ಟ್ ಚೇಂಜ್ ಆಫ್ ವರ್ಕ್ ಮಾಡಿ ಇವತ್ತು ಪಿಚಿಂಗ್ ಕೊಟ್ಟಾರೆ. ಪಿಚಿಂಗ್ ಇರಲಿಲ್ಲ ಏನ್ರಿ ಮಾಡಿಕೊಡೋಣ. DC ಹ್ಯಾಸ್ ಟೇಕನ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಹೀಗಾಗಿ ನಾನು ಇಷ್ಟೇ ಹೇಳೋದು, ಇವತ್ತು ಜಿಲ್ಲಾಧಿಕಾರಿಗಳು ಮತ್ತೆ ನಾನು ಕೊಟ್ಟಿದ್ದೀನಿ, BD ಅಧ್ಯಕ್ಷರು, ಕಾರ್ಪೊರೇಷನ್ ಅಧ್ಯಕ್ಷರು, ಅಧಿಕಾರಿಗಳು ಎಲ್ಲರೂ ಕೂಡ ನಾನು ಇದರ ಜವಾಬ್ದಾರಿ ಬರ್ತೀನಿ. ಒಂದ್ಸಲ ಶಾಶ್ವತವಾಗಿ ಈ ಫ್ಲಡ್ ಮಕ್ಕಳು ಇನ್ನು ರೋಡ್ ಆಗಿಡೆ ಏನದಾವಲ್ಲ 150 ಕೋಟಿ ರೂಪಾಯಿ ಇವತ್ತು ದಿವಸ ನಮ್ಗೆ ಈಗ ಬಂದಿದೆ. ಅದರಲ್ಲಿ ಈಗ ಟೆಂಡರ್ಸು ಆಗಿದಾವೆ, ವರ್ಕ್ ಆರ್ಡರ್ಸು ಕೊಟ್ಟಿದ್ದೀವಿ, ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಇನ್ನೊಂದು 15 ದಿವಸನಾಗ 8 ದಿವಸನಾಗ ಅದನ್ನ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತೇವೆ. ಒಂದು ಇಂಪಾರ್ಟೆಂಟ್ ಹಿಸ್ಟಾರಿಕ್ ಡಿಸಿಷನ್ ವಾಸ್ ಟೇಕನ್ ಡ್ಯೂರಿಂಗ್ ಯುವರ್ ಟೈಮ್. ಹಿಂದೆ ಮಿನಿಸ್ಟರ್ ಇದ್ದಾಗ ಕರೇಜನ್ನು ರಿವೈವ್ ಮಾಡಬೇಕಂತ ಹೇಳಿ ಆಲ್ರೆಡಿ ಅವ್ರ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಇದು ಮಾಡಾಕ್ತಾರೆ ಸರ್. ಮಾಡಿ ಅದನ್ನು ಕರೆಕ್ಟ್ ಕೂಡ ಮಾಡೋಣ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫ್ಲಡ್ ವಾಟರ್ ಒಳಗಡೆ ಬರಬಾರ್ದು, ಇದು ಭಾಳ ಪ್ರಯಾರಿಟಿ. 150 ಕೋಟಿ ರೂಪಾಯಿ ರೋಡ್ ಗಿಡ ಎಲ್ಲನೂ ಆಗ್ತವೆ. ನೆಕ್ಸ್ಟ್ ಇದರ ನಂತರ ಕರೇಜ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.